ಸೆಲೆಬ್ರಿಟಿ ಅಂತ ಹೇಳೋದೆಲ್ಲ ಕಾಮನ್ ಅಲ್ವಾ, ಬಾಸ್ ಅದ್ರಲ್ಲೂ ಅವ್ರ ಹೆಸರು ಅವ್ರ ನ್ಯೂಸ್ ಆಗುತ್ತೆ, ಹುಚ್ಚ ಹೋಗಿದ್ರು ನ್ಯೂಸ್ ಆಗುತ್ತೆ. ಈಗ ಹೇಳ್ತೀರಂತ ಬೇಜಾರು ಮಾಡ್ಕೋಬೇಡಿ. ಫೆಬ್ರವರಿ 16 ಡಿ ನಮ್ಮ ಬಾಸು, ಮಂಡ್ಯ ಟು ಇಂಡಿಯಾಗೆ ಫುಲ್ ಫೇಮಸ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಅದೊಂದು ಪುಣ್ಯ ತರ ನನಗೆ ಯಾವಾಗ್ಲೂ ವರ್ಷನೂ ಸಿಗುತ್ತೆ ಅದು. ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅವ್ರು ನೋಡಿದ್ರೆ ಏನೋ ಒಂಥರ ಕ್ರೇಜು, ಒಂಥರ ದೇವ್ರು ನೋಡ್ದಂಗೆ ಆಗುತ್ತೆ. ತುಂಬಾ ಜನಕ್ಕೆ ಅವರು ದೇವರಾಗಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟೋ ಜನ ಅನಾಥಾಶ್ರಮ ಮಕ್ಕಳುಗಳಿಗೆ, ನಮ್ಮಂತವ್ರಿಗೆ ತುಂಬಾ ಜನಕ್ಕೆ ದೇವರಾಗಿದ್ದಾರೆ. ಅನಾಥ ಮಕ್ಕಳುಗಳಿಗೆ, ವಯಸ್ಸಾದವ್ರಿಗೆ, ಎಲ್ರಿಗೂ ಅವ್ರು ನೋಡ್ರೆ ಒಂಥರ ದೇವ್ರು ನೋಡ್ದಂಗೆ ಆಗುತ್ತೆ. ಸೊ ಪ್ರತಿ ವರ್ಷ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ರೆ, ಇವಾಗ ದೃಷ್ಟಿ ತೆಗೆದು ಏನ್ ಮಾತಾಡಿದ್ರು? ಅವ್ರ ಮಾಮೂಲಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದೆ. ಅವ್ರಿಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವರಲ್ಲ ನಾವು, ಆದ್ರೂ ಒಂಥರ ಏನೋ ಅವ್ರಿಗೆ ಒಂಥರ ಖುಷಿ. ನೋಡಿದ್ರಲ್ಲ, ಬೇರೆಯವ್ರಾದ್ರೆ ಬೇರೆ ತರ ನೋಡ್ತಾರೆ, ಆದ್ರೆ ಬಾಸ್ ಆ ತರ ಅಲ್ಲ. ತುಂಬಾ ನೋಡಿದ ತಕ್ಷಣ ಗೌರವ ಕೊಡ್ತಾರೆ, ಅಮ್ಮ ನಮಸ್ಕಾರ ಅಂತಾರೆ. ಅದು ಒಂದೇ ಸಾಕಲ್ವಾ. ಸೊ 25 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಎಲ್ಲ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅವರು ಯಾವ ಥರ ಅಂದರೆ ಇನ್ನೂ ತುಂಬ ವರ್ಷಗಳು, ಸಾವಿರಾರು ಅಂದರೆ 100 ವರ್ಷಗಳು ಅವ್ರು ಇನ್ನೂ ಇಂಡಸ್ಟ್ರಿಲಿ ಇರಬೇಕು ಅಂತ ಆಸೆ ನಮಗೆ. ಯಾವ ಥರ ನೋಡಬೇಕು? ಎಲ್ಲ ಥರ ಇದ್ದಾರೆ ಅವರು, ಎಲ್ಲ ಥರ ನೋಡಿದ್ದೀವಿ. ಇನ್ನೂ ಅವ್ರಿಗೆ ಹೊಸ ಥರ ಬರಲಿ ಅವರು ಅಂತ ಆಸೆ. ಕೆಲವೊಂದು ಏನೇ ಜನಗಳ ಕ್ರೇಜ್ ಇದ್ರು, ಕೆಲವೊಂದು ನೆಗೆಟಿವ್ ಪಾಸಿಟಿವ್ ಓಡ್ತಾನೆ ಇರುತ್ತೆ ಅವ್ರ ಬಗ್ಗೆ. ಅಯ್ಯೋ, ಸೆಲೆಬ್ರಿಟಿ ಅಂದಮೇಲೆ ಅದೆಲ್ಲ ಕಾಮನ್ ಅಲ್ವಾ. ಬಾಸ್ ಅದ್ರಲ್ಲೂ ಅವ್ರ ಹೆಸರೇ ಬಾಸ್. ಅವ್ರ ಹೆಸರಲ್ಲೇ ಒಂದು ಕದರ್ ಇದೆ. ಅದಕ್ಕೋಸ್ಕರ ಅವ್ರು ಉಂಡ್ರು ನ್ಯೂಸ್ ಆಗುತ್ತೆ, ಹುಚ್ಚ ಹೋಗಿದ್ರು ನ್ಯೂಸ್ ಆಗುತ್ತೆ. ಹಿಂಗೆ ಹೇಳ್ತೀರಂತ ಬೇಜಾರು ಮಾಡ್ಕೋಬೇಡಿ. ಬಾಸ್ ಅಂದ್ರೆ ಅವ್ರು ಬೇರೆ ಲೆವೆಲ್. ಏನೇ ಕಾಂಟ್ರವರ್ಸಿ ಆದ್ರೂ ಅವ್ರಿಗೆ ಇರೋ ಗತ್ತಿದ್ದೇ ಇರುತ್ತೆ. ಅವ್ರೊಂಥರ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬಾಸ್. ಲವ್ ಯು ಬಾಸ್. ಫೆಬ್ರವರಿ 16 ಡಿ ಬಾಸ್ ಹುಟ್ಟಿದಪ್ಪ. ಡಿ ನಮ್ಮ ಬಾಸು, ಮಂಡ್ಯ ಟು ಇಂಡಿಯಾಗೆ ಫುಲ್ ಫೇಮಸ್. ಎಲ್ಲಿಂದ ಬಂದಿದ್ದೀರಾ? ಮಾರ್ತಳ್ಳಿಯಿಂದ ಬಂದಿದ್ದೀರಾ? ಸೊ ಎಷ್ಟು ಖುಷಿ ಆಗ್ತಾ ಇದೆ ಡಿ ಬಾಸ್ ಬರ್ಡೇ? ತುಂಬಾ ಖುಷಿ ಆಗ್ತಿದೆ. ಸೊ ಎಷ್ಟು ಜನ ಬಂದಿದ್ದೀರಾ? ನಾವು 6 ಜನ ಬಂದಿದ್ದೀವಿ. ಇನ್ನು ಬರ್ತಾ ಇದ್ದಾರೆ. ಇಲ್ಲ, ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿರೋದು. ಓಕೆ, ಯಾವ ತರ ವಿಶ್ ಮಾಡಬೇಕು ಡಿ ಬಾಸ್ ಅಂತ ಅನ್ಕೊಂಡಿದ್ದೀರಾ? ತುಂಬಾ ಆಸೆ ಇದೆ, ಆದ್ರೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮಗೂ ಏನೇನೋ ಆಸೆ ಇದೆ. ಬಾಸ್ಗೆ ಎಣ್ಣೆ ಉಟ್ಬೇಕು, ದೃಷ್ಟಿ ತೆಗಿಬೇಕು, ಆರತಿ ಮಾಡ್ಬೇಕು ಅಂತ ಏನೇನೋ ಆಸೆ ಇದೆ. ಅವ್ರಿಗೆ ಫ್ಯಾನ್ ಜಾಸ್ತಿ, ಏನು ಮಾಡಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಟೈಮ್ ಇಲ್ಲ, ನಾನು ಪ್ರತಿ ವರ್ಷ ಕೂಡ ಬರ್ತೀನಿ. ಅಂದ್ರೆ ಬಾಸ್ನ ನೋಡ್ಬೇಕಂದ್ರೆ ಇನ್ನೊಂಥರ ಕ್ಯೂರಿಯಾಸಿಟಿ. ಬಾಸ್ನ ನೋಡಕ್ಕಲ್ದೇ ಇದ್ರು ಕೂಡ ಕ್ರೇಜ್ನ ನೋಡಕ್ಕಾದ್ರೆ ಎಲ್ರು ಬಂದೇ ಬರ್ತಾರಲ್ವಾ. ಹ್ಯಾಪಿ ಬರ್ತ್ಡೇ ಬಾಸ್. ಹೀಗೆ 100 ಕಾಲ ಖುಷಿಯಾಗಿ ಸಂತೋಷವಾಗಿರಿ ಅಂತ ಕೇಳ್ಕೊಂತೀವಿ. ಹಂಗೆ ನಮ್ಗೆ ತುಂಬಾ ಇಷ್ಟವಾಗಿರೋರ್ ಮನೆಯವ್ರಿಗೆ ಆರತಿ ಮಾಡಿ ವಿಶ್ ಮಾಡ್ತೀವಿ. ಹಂಗೆ ನಮ್ಮ ಬಾಸ್ ಕೂಡ ನಮ್ಮ ಮನೆಯವರಲ್ಲಿ ಒಬ್ರು ನಮ್ಮ ಮನ್ಸಲ್ಲಿ ಯಾವಾಗ್ಲೂ ಇರ್ತಾರೆ, ನಮ್ಮ ಮನೆಯವ್ರ ಜೊತೆಲೇ ಇರ್ತಾರೆ. ಬಟ್ ಬಾಸ್ ನಮ್ ಜೊತೆ ಯಾವಾಗ್ಲೂ ಇರಲ್ವಲ್ಲ, ಅದಕ್ಕೆ ಅವ್ರ ನೆನಪಿಗೋಸ್ಕರ ಟ್ಯಾಟೂ ಹಾಕ್ಸ್ಕೊಂಡಿದೀವಿ. ಇವ್ ನೋಡಿ. ಯಾಕಂದ್ರೆ ಮನೆಯವರು ಯಾವಾಗ್ಲೂ ಜೊತೆಲೇ ಇರ್ತಾರೆ, ಬಟ್ ಬಾಸ್ ಇರಲ್ವಲ್ಲ, ನಮ್ಗೊಂಥರ ಅಭಿಮಾನ ತೋರಿಸ್ಕೋಬೇಕು ಅನ್ನೋದು ಒಂದು ಹುಚ್ಚಿರುತ್ತಲ್ವಾ, ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀವಿ. ಹ್ಯಾಪಿ ಬರ್ಡೇ ಬಾಸ್. ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ. ಇನ್ನು ನಮಗೋಸ್ಕರ ಇನ್ನೂ ಜಾಸ್ತಿ ಮೂವೀಸ್ ಮಾಡ್ತಾ ಇರಿ, ಎಲ್ಲ ಹಿಟ್ ಆಗಲಿ. ಮತ್ತೆ ಬಾಸ್ ಫ್ಯಾನ್ಸ್ಗೆ ಅಲ್ಲ, ಕಾಟೇರ ಬಂದ್ಮೇಲೆ ಎಲ್ಲ ಬೇರೆ ಆಡಿಯನ್ಸ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ನಮ್ಗೊಂಥರ ಹೆಮ್ಮೆ, ಪ್ರೌಡ್ ಫೀಲ್ ಆಗ್ತಾಯಿದೆ. ನಾವು ಹೊರಗಡೆ ಬಂದ್ರೆ ರಿವ್ಯೂ ನಮಗೆ ಕೊಡ್ತಾ ಇದ್ದಾರೆ, ಓ ನಿಮ್ಮ ಬಾಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಎಲ್ಲೋಗ್ಲಿ, ಯಾವ ಫಂಕ್ಷನ್ಗೆ ಹೋಗ್ಲಿ ಅಟೆಂಡ್ ಮಾಡಿ, ಓ ನಿಮ್ಮ ಬಾಸ್ದು ಫಿಲಮ್ ಚೆನ್ನಾಗಿದೆ, ನೋಡಿದೆ, 2 ಸಲ ನೋಡಿದೆ, 3 ಸಲ ನೋಡಿದೆ, 5 ಸಲ ನೋಡಿದೆ ಅಂತಾರೆ. ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಲೆವೆಲ್ಗೂ ಮೀರಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲವ್ ಯು ಬಾಸ್. ಮತ್ತು ಡೆವಿಲು ಹಿಂಗೆ ಸಕ್ಸಸ್ ಆಗಲಿ, ಚೆನ್ನಾಗಿ ಮಾಡಲಿ. ದೇವರು ಬಾಸ್ಗೆ ಆರೋಗ್ಯ ಕೊಡಲಿ, ಹೆಚ್ಚಾಗಿ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.
ಇದೊಂದೇ ಜನ್ಮ ಅಲ್ಲ, ಮುಂದಿನ 7 ಜನ್ಮಕ್ಕೂ ಡಿ ಬಾಸ್ ಫ್ಯಾನ್ Fan ಆಗಿನೇ ಆಗಿ ಹೋಗ್ತೀವಿ. ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್. ಆಲ್ ದ ಬೆಸ್ಟ್.